ಹಳಿಯಾಳದಲ್ಲಿ ಅಧಿಕಾರದ ದಿಕ್ಕನ್ನೇ ಬದಲಾಯಿಸೋದು ಕೆಲವೇ ಸಾವಿರ ವೋಟುಗಳು. ಹಾಗಿದ್ರೆ ಈ ರಾಜಕೀಯ ಲೆಕ್ಕಾಚಾರವನ್ನ ಡೇಟಾ ಇಟ್ಕೊಂಡು ಭೇದಿಸೋದು ಹೇಗೆ? ಬನ್ನಿ, ಹಳಿಯಾಳದ ಜನಾದೇಶದ ನೀಲನಕ್ಷೆಯನ್ನ ಒಟ್ಟಿಗೆ ಸೇರಿ ನೋಡೋಣ. ನೆನ್ಪಿಡಿ, ಇಲ್ಲಿ ಸಂಖ್ಯೆಗಳು ಬರೀ ಅಂಕಿಅಂಶಗಳಲ್ಲ, ಅವು ಜನರ ಆಸೆ ಆಕಾಂಕ್ಷೆಗಳ ಪ್ರತಿಬಿಂಬ. ಮೊದಲಿಗೆ ಹಳಿಯಾಳ್ ಎಲ್ಲಿದೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆಯ ಈ ಪ್ರಮುಖ ಕ್ಷೇತ್ರವೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ. ಇಲ್ಲಿನ ಮಣ್ಣಿನ ಕಥೆ ಏನು, ಇಲ್ಲಿನ ಜನರ ನಿರೀಕ್ಷೆಗಳೇನು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಗೆಲುವಿನ ದಾರಿ ತಾನಾಗೆ ತೆರೆದುಕೊಳ್ಳುತ್ತೆ. ನಮ್ಮ ಈ ಇಡೀ ವಿಶ್ಲೇಷಣೆ 5 ಹಂತಗಳಲ್ಲಿ ಮುಂದೆ ಸಾಗುತ್ತೆ. ಕ್ಷೇತ್ರದ ನಿಜವಾದ ಸ್ಥಿತಿಗತಿಯಿಂದ ಶುರುಮಾಡಿ ಜನಾದೇಶವನ್ನ ಅರ್ಥ ಮಾಡಿಕೊಂಡು ಕೊನೆಗೆ ಗೆಲುವಿನ ದಾರಿಯೊಂದನ್ನು ರೂಪಿಸುವವರೆಗೆ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇ ಭಾಗ ಮಣ್ಣಿನ ಕಥೆ. ಇಲ್ಲಿ ನಾವು ಹಳಿಯಾಳದ ದಿನನಿತ್ಯದ ವಾಸ್ತವವನ್ನ ನೋಡೋಣ. ಯಾಕಂದ್ರೆ ಯಾವುದೇ ಯಶಸ್ವಿ ಕಾರ್ಯತಂತ್ರ ಶುರುವಾಗ್ಬೇಕಿರೋದು ನೆಲದ ಸತ್ಯಗಳಿಂದಲೇ. ಹಳಿಯಾಳದ ಆತ್ಮ ಇರೋದೇ ಹಳ್ಳಿಗಳಲ್ಲಿ. ಇಲ್ಲಿನ ಜನಸಂಖ್ಯೆಯ ಸುಮಾರು 77% ಗ್ರಾಮೀಣ ಭಾಗದಲ್ಲೇ ವಾಸ ಮಾಡ್ತಾರೆ. ಇದು ಬರೀ ಒಂದು ಅಂಕಿಅಂಶ ಅಷ್ಟೇ ಅಲ್ಲ, ಇದು ಇಲ್ಲಿನ ಆರ್ಥಿಕತೆ, ಸಂಸ್ಕೃತಿ ಮತ್ತು ರಾಜಕೀಯ ಆದ್ಯತೆಗಳನ್ನ ನಿರ್ಧರಿಸೋ ಒಂದು ದೊಡ್ಡ ಶಕ್ತಿ. ಇದು ಬರೀ ಒಂದು ವಾಕ್ಯ ಅಷ್ಟೇ ಅಲ್ಲ, ಇದು ಇಲ್ಲಿನ ಜನರ ದಿನನಿತ್ಯದ ಅನುಭವ. ನಿರಂತರವಾಗಿ ಸುರಿಯೋ ಭಾರೀ ಮಳೆಗೆ ಹಾಳಾದ ರಸ್ತೆಗಳು ಕೇವಲ ಒಂದು ಅನಾನುಕೂಲತೆ ಅಲ್ಲ, ಅದೊಂದು ನಿರಂತರ ಹೋರಾಟ. ನೋಡಿ, ಈ ಮೂಲಸೌಕರ್ಯದ ಕೊರತೆ ಜನರ ಬದುಕಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಈ ಅಭಿವೃದ್ಧಿಯ ಅಂತರದ ಸೂಚ್ಯಾಂಕವನ್ನ ಗಮನಿಸಿ. ಅಂದ್ರೆ ಜನರಿಗೆ ಬೇಕಾಗಿರೋದಕ್ಕೂ ಸದ್ಯಕ್ಕೆ ಸಿಕ್ತಿರೋದಕ್ಕೂ ಇರೋ ವ್ಯತ್ಯಾಸ. ಇದು ಕ್ಷೇತ್ರದ ದೊಡ್ಡ ಸವಾಲುಗಳನ್ನು ಎತ್ತಿ ತೋರಿಸುತ್ತೆ. ಗ್ರಾಮೀಣ ರಸ್ತೆಗಳಲ್ಲಿ 25%, ಶುದ್ಧ ಕುಡಿಯೋ ನೀರಿನಲ್ಲಿ 15%, ಹಾಗೇನೆ ಸ್ಥಳೀಯ ಉದ್ಯೋಗದಲ್ಲಿ 20% ಕೊರತೆ ಕಾಣಿಸ್ತಿದೆ. ಈ ಸಂಖ್ಯೆಗಳೇ ಸಾಕು ಇಲ್ಲಿ ಒಳ್ಳೆ ಆಡಳಿತವೇ ಅತಿದೊಡ್ಡ ಚುನಾವಣಾ ವಿಷಯ ಅಂತ ಹೇಳೋಕೆ. ಸರಿ, ಇಲ್ಲಿವರೆಗೂ ಕ್ಷೇತ್ರದ ವಾಸ್ತವ ಸ್ಥಿತಿಯನ್ನ ನೋಡಿದ್ವಿ. ಈಗ ನೇರವಾಗಿ ಚುನಾವಣಾ ಫಲಿತಾಂಶದ ಸಂಖ್ಯೆಗಳ ವಿಶ್ಲೇಷಣೆಗೆ ಹೋಗೋಣ. ಈ ಅಂಕಿಅಂಶಗಳು ನಮಗೆ ಏನು ಹೇಳ್ತಿದೆ? ಈ ಟೇಬಲು ಇದು ಕಳೆದ 2 ಚುನಾವಣೆಗಳ ಕಥೆಯನ್ನೇ ಹೇಳುತ್ತೆ. ಹಾಲಿ ಶಾಸಕರು ಸತತವಾಗಿ ಗೆದ್ದಿರೋದು ನಿಜ, ಆದರೆ ಒಂದ್ಸಲ ಗಮನಿಸಿ ಗೆಲುವಿನ ಅಂತರ ಎಷ್ಟಿದೆ ಅಂತ. 2 ಪಕ್ಷಗಳ ಮತ ಹಂಚಿಕೆಯಲ್ಲಿ ಆಗಿರೋ ಈ ಸಣ್ಣಪುಟ್ಟ ಬದಲಾವಣೆಗಳು ಫಲಿತಾಂಶದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರಿದೆ ಅಲ್ವಾ? 3623. ಇದರಿಂದ ಬರೀ ಒಂದು ನಂಬರ್ ಅಂತ ಅನ್ಕೋಬೇಡಿ. 2023ರ ಚುನಾವಣೆಯ ಫಲಿತಾಂಶವನ್ನೇ ನಿರ್ಧರಿಸಿದ ಮತಗಳ ಅಂತರ ಇದು. ಇಷ್ಟು ಸಣ್ಣ ಅಂತರ ಅಂದ್ರೆ ಕೆಲವು ಮತದಾರರ ಒಂದು ನಿರ್ಧಾರ ಇಡೀ ಕ್ಷೇತ್ರದ ಭವಿಷ್ಯವನ್ನೇ ಹೇಗೆ ಬದಲಾಯಿಸಬಲ್ಲದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ನಮ್ಮ ಉದ್ದೇಶ ಯಾವತ್ತಿದ್ರೂ ವ್ಯಕ್ತಿಗಿಂತ ಹೆಚ್ಚಾಗಿ ವ್ಯವಸ್ಥೆಯನ್ನ ವಿಶ್ಲೇಷಿಸೋದು. ಬಿಜೆಪಿ ಅಭ್ಯರ್ಥಿಯ ಪ್ರೊಫೈಲ್ ನೋಡಿದ್ರೆ ಅನುಭವ ಜೊತೆಗೆ ಪಕ್ಷದ ಬಲವಾದ ಸಂಘಟನೆ ಇವೆರಡೂ ಅವರ ಸಾಮರ್ಥ್ಯಗಳು. ಆದರೆ ಸತತ ಸೋಲು ಮತ್ತು ಹೊರಗಿನವರು ಅನ್ನೋ ಒಂದು ಗ್ರಹಿಕೆ ದೊಡ್ಡ ದೌರ್ಬಲ್ಯವಾಗಿ ಪರಿಣಮಿಸಿದೆ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ನೆನಪಲ್ಲಿಟ್ಕೊಳ್ಬೇಕು. ಸಾರ್ವಜನಿಕವಾಗಿ ಮಾತಾಡುವಾಗ ಅದರಲ್ಲೊಂದು ಘನತೆ ಇರಬೇಕು, ಜವಾಬ್ದಾರಿ ಇರಬೇಕು. ಮಾಹಿತಿಪೂರ್ಣ ಮತ್ತು ಗೌರವಯುತ ರಾಜಕೀಯ ಸಂವಾದಕ್ಕೆ ಇದೇ ಅಡಿಪಾಯ. ಇದು ನಮ್ಮ ಸಂವಿಧಾನದ ಮೂಲ ಮೌಲ್ಯಗಳಲ್ಲಿ ಕೂಡ ಒಂದು. ಮುಂದಿನ ಹಂತಕ್ಕೆ ಹೋಗೋಣ. ಹಳಿಯಾಳದ ಚುನಾವಣಾ ರಾಜಕೀಯದ ಚಿತ್ರಣ ಕಾಲಕಾಲಕ್ಕೆ ಹೇಗೆ ಬದಲಾಗ್ತಾ ಇದೆ ಅನ್ನೋದನ್ನ ಈಗ ನೋಡೋಣ. 2018ರ ಫಲಿತಾಂಶವನ್ನ ನೋಡಿ. ಸ್ಪಷ್ಟವಾಗಿ ಇದು 2 ಪಕ್ಷಗಳ ನಡುವಿನ ನೇರ ಹಣಾಹಣಿ ಆಗಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇದ್ದಿದ್ದು ಕೇವಲ 4% ಅಂತರ ಅಷ್ಟೇ. ಇದೊಂದು ತೀವ್ರ ಸ್ಪರ್ಧೆಗೆ ಅಡಿಪಾಯ ಹಾಕಿತು. ಆದರೆ 2023ಕ್ಕೆ ಬರ್ತಿದ್ದಾಗೆ ಚಿತ್ರಣ ಸಂಪೂರ್ಣವಾಗಿ ಬದಲಾಯಿತು. ಕಾಂಗ್ರೆಸ್ ಮತ್ತು ಬಿಜೆಪಿ 2 ಪಕ್ಷಗಳ ಮತ ಪ್ರಮಾಣ ಕುಸಿತು. ಅದೇ ಹೊತ್ತಿಗೆ ಜೆಡಿಎಸ್ 20%ಕ್ಕಿಂತ ಹೆಚ್ಚು ವೋಟುಗಳನ್ನು ಪಡೆದು ಒಂದು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿತು. ಇದರಿಂದ ಸ್ಪರ್ಧೆ ತ್ರಿಕೋಣ ಆಯಿತು. ಹಾಗಿದ್ರೆ ಈ ಮತಗಳ ವಿಭಜನೆಯಿಂದ ಅಸಲಿ ಲಾಭ ಆಗಿದ್ದು ಯಾರಿಗೆ? ಇಲ್ಲಿವರೆಗೂ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಬರೀ ವಿಶ್ಲೇಷಣೆಯಿಂದ ಕಾರ್ಯತಂತ್ರದ ಕಡೆಗೆ ಹೋಗೋಣ. ಡೇಟಾ ಆಧಾರಿತ ಕಾರ್ಯರೂಪಕ್ಕೆ ತರಬಹುದಾದ ಒಂದು ಪರಿಹಾರ ಇಲ್ಲಿದೆ. ಪರಿಹಾರ ಅನ್ನೋದು ಸ್ಪಷ್ಟವಾಗಿರಬೇಕು, ಜವಾಬ್ದಾರಿಯಿಂದ ಕೂಡಿರಬೇಕು. ಇಲ್ಲಿ 3 ಪ್ರಮುಖ ವೆಚ್ಚ ನಿಗದಿತ ಮತ್ತು ಸಮಯಬದ್ಧವಾದ ಅಭಿವೃದ್ಧಿ ಭರವಸೆಗಳಿವೆ. ಈ ಭರವಸೆಗಳು ನಾವು ಈ ಹಿಂದೆ ಗುರುತಿಸಿದ ಅಭಿವೃದ್ಧಿಯ ಕೊರತೆಯನ್ನ ನೇರವಾಗಿ ಸರಿಪಡಿಸುತ್ತವೆ. ಇದು ಕೇವಲ ಒಂದು ಆಶ್ವಾಸನೆಯಲ್ಲ, ಇದೊಂದು ಒಪ್ಪಂದ. ಒಂದು ಪ್ರಬಲವಾದ, ಸ್ಥಳೀಯವಾಗಿ ಜನರಿಗೆ ತಟ್ಟುವಂತಹ ಘೋಷವಾಕ್ಯ, ತೆರೆದ ಮಾರ್ಗಗಳ ಹೊಸ ಹಕ್ಕು. ಇದು ಒಂದು ರಸ್ತೆ ಕಾಮಗಾರಿಯನ್ನ ಸಬಲೀಕರಣ ಮತ್ತು ಹಕ್ಕುಗಳ ಸಂದೇಶವಾಗಿ ಪರಿವರ್ತಿಸಿದೆ. ಇದು ಕೇವಲ ರಸ್ತೆ ಅಲ್ಲ, ಇದು ನಮ್ಮ ಹಕ್ಕು,
ಅನ್ನೋ ಭಾವನೆಯನ್ನ ಜನರಲ್ಲಿ ಮೂಡಿಸುತ್ತೆ. ಗೆಲುವು ಅನ್ನೋದು ಕೇವಲ ದೊಡ್ಡ ಭರವಸೆಗಳಿಂದ ಬಂದುಬಿಡೋದಿಲ್ಲ, ಅದಕ್ಕೊಂದು ನಿರ್ದಿಷ್ಟವಾದ ಪ್ರಚಾರ ತಂತ್ರ ಬೇಕೇ ಬೇಕು. ಮಹಿಳೆಯರಿಗೆ ಸುರಕ್ಷತೆ, ಯುವಕರಿಗೆ ಉದ್ಯೋಗ, ರೈತರಿಗೆ ಬೆಂಬಲ, ಹೀಗೆ ಪ್ರತಿಯೊಂದು ಸಮುದಾಯದ ನಿರ್ದಿಷ್ಟ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಬೆಂಬಲ ಗಳಿಸೋದೇ ಈ ಯೋಜನೆಯ ತಿರುಳು. ಇವತ್ತಿನ ಆಧುನಿಕ ಪ್ರಚಾರಗಳಲ್ಲಿ ಡೇಟಾ ಬಳಕೆ ಅನಿವಾರ್ಯ, ಆದರೆ ಒಂದು ಪರಿಣಾಮಕಾರಿ ಆಡಳಿತ ಯಾವಾಗಲೂ ನಾಗರಿಕರ ಖಾಸಗಿತನ ಮತ್ತು ಅವರ ಸಮ್ಮತಿಯನ್ನ ಗೌರವಿಸಲೇಬೇಕು. ಭಾರತದ ಹೊಸ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾಯ್ದೆ ಅಂದ್ರೆ ಡಿಪಿಡಿಪಿ ಈ ಬಗ್ಗೆ ಸ್ಪಷ್ಟವಾದ ಮಾರ್ಗಸೂಚಿಗಳನ್ನು ನೀಡುತ್ತೆ. ಜನರೊಂದಿಗೆ ಕೆಲಸ ಮಾಡುವಾಗ ಕಾನೂನು ಮತ್ತು ನೈತಿಕ ತತ್ವಗಳನ್ನು ಪಾಲಿಸೋದು ಬಹಳ ಮುಖ್ಯ. ಇಡೀ ಪ್ರಚಾರದ ಪ್ರಮುಖ ಘೋಷವಾಕ್ಯ ಇದು: ಹಳಿಯಾಳ ಹಕ್ಕ, ಬಿಜೆಪಿ ಶಕ್ತಿ. ಇದು ಪಕ್ಷದ ಅಸ್ತಿತ್ವವನ್ನ, ಹಳಿಯಾಳದ ಜನರ ಹಕ್ಕುಗಳನ್ನ ಪೂರೈಸುವುದರ ಜತೆಗೆ ನೇರವಾಗಿ ಬೆಸೆಯುತ್ತೆ. ನಮ್ಮ ವಿಶ್ಲೇಷಣೆಯ ಅಂತಿಮ ಮತ್ತು ಸ್ಪಷ್ಟವಾದ ಶಿಫಾರಸ್ಸು ಏನಂದ್ರೆ, ಹಾಲಿ ಅಭ್ಯರ್ಥಿಯ ಮೇಲಿರುವ ಆಡಳಿತ ವಿರೋಧಿ ಅಲೆಯನ್ನು ಮೀರಿ ಜನರ ನಂಬಿಕೆಯನ್ನ ಮತ್ತೆ ಗಳಿಸಬೇಕಂದ್ರೆ ಒಬ್ಬ ಹೊಸ ಸ್ಥಳೀಯ ಮುಖದ ಅವಶ್ಯಕತೆ ಖಂಡಿತ ಇದೆ. ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ವಿಜಯದ ಹಾದಿಯನ್ನ ಒಮ್ಮೆ ನೋಡಿ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಕೊನೆಯದಾಗಿ ನಾವು ಈ ಪ್ರಶ್ನೆಯನ್ನ ನಾವೇ ಕೇಳ್ಕೋಬೇಕು: ಕೇವಲ ಒಬ್ಬ ಹೊಸ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರೆ ಸಾಕಾಗುತ್ತಾ? ಅಥವಾ ನಾಯಕತ್ವ ಮತ್ತು ವ್ಯವಸ್ಥೆಯಲ್ಲಿ ಆಗ್ಬೇಕಾದ ಬದಲಾವಣೆಯ ನಡುವಿನ ಸಂಬಂಧದ ಬಗ್ಗೆ ನಾವು ಇನ್ನಷ್ಟು ಆಳವಾಗಿ ಯೋಚನೆ ಮಾಡಬೇಕಾ? ನಿಜವಾದ ಬದಲಾವಣೆ ಎಲ್ಲಿಂದ ಶುರುವಾಗಬೇಕು? ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.